ನಮಸ್ಕಾರ, ಕನ್ನಡವನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ನಾವು ಹಾಡ ಹಗಲೇ ಬ್ಯಾಂಕ್ ದರೋಡೆ ಅಂದ ತಕ್ಷಣ ಅಥವಾ ಎಲ್ಲೋ ಒಂದು ಹಲ್ಲೆಯ ವಿಡಿಯೋನೋ ಫೋಟೋನೋ ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು, ಇದು UP ಆಗಿರುತ್ತೆ, ಇಲ್ಲ ಮಧ್ಯಪ್ರದೇಶಲ್ಲಿ ಆಗಿರ್ಬೋದು, ಬಿಹಾರಲ್ಲಿ ಆಗಿರೋ ಸಾಧ್ಯತೆ ಇದೆ, ಹೀಗೆಲ್ಲ ಲೆಕ್ಕ ಹಾಕ್ತೀವಿ. ಆದರೆ ಅಂಥದ್ದೇ ಘಟನೆಗಳು ಒಂದರ ಹಿಂದೆ ಒಂದು ಪ್ರತಿ ದಿನ ಕರ್ನಾಟಕದಲ್ಲಿ ನಡೀತಾ ಇದೆ. ಅದು ಕಳೆದ ಒಂದು ವಾರದಲ್ಲಿ ಇದು ದರೋಡೆ ರಾಜ್ಯನ, ಗೂಂಡ ರಾಜ್ಯನ, ಈ ಎರಡರ ನಡುವೆ ಯಾವುದರಲ್ಲಿ ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಕರ್ನಾಟಕ ಅನ್ನುವ ಚರ್ಚೆಗೆ ಆಹ್ವಾನ ಕೊಡುವಂತಹ ಘಟನೆಗಳು ಬ್ಯಾಕ್ ಟು ಬ್ಯಾಕ್ ನಡೆದಿದೆ. ಮೊದಲಿಗೆ ಬೀದರ್ನಲ್ಲಿ ದರೋಡೆ ಪ್ರಕರಣ ನಿಮಗೆ ಗೊತ್ತು. ATMಗೆ ಹಣ ತುಂಬಿಸ್ಬೇಕಾದ್ರೆ SBI ಸ್ಟಾಫ್ ಮೇಲೆ ಅಟ್ಯಾಕ್ ಆಗುತ್ತೆ, ಒಂದು ಸಾವಾಗುತ್ತೆ, ಹಣ ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಎರಡನೇದು ಮಂಗಳೂರು ಬ್ಯಾಂಕ್ ದರೋಡೆ. ಅದರ ಮಾರನೇ ದಿನ ಕೋಟೇಕರ್ ಬ್ಯಾಂಕ್ ಹಾಡ ಹಗಲೇ ಮತ್ತೆ ಮಧ್ಯಾಹ್ನ ಲೂಟಿ ಹೋಯ್ತು. ಇವತ್ತು ಹುಬ್ಬಳ್ಳಿಯಲ್ಲಿ ಕೆನರಾ ಬ್ಯಾಂಕ್ ಲೂಟಿ ಪ್ರಯತ್ನ, ಕೆನರಾ ಬ್ಯಾಂಕ್ ಅನ್ನ ದರೋಡೆ ಮಾಡೋದಕ್ಕೆ ಪ್ರಯತ್ನ ಆಗಿದೆ ಹಾಡ ಹಗಲೇ. ಮೈಸೂರಿನಲ್ಲೊಂದು ದರೋಡೆ ಪ್ರಯತ್ನ ಮೊನ್ನೆ ನಡೆದಿತ್ತು. ಇವತ್ತು ಮೈಸೂರಿನಲ್ಲಿ ಉದ್ಯಮಿಯೊಬ್ಬರ ಕಾರನ್ನು ಅಡ್ಡಗಟ್ಟಿ ನಡು ರಸ್ತೆಯಲ್ಲಿ ಹಾಡ ಹಗಲೇ ಅವರಿಂದ ಹಣ ಕಿತ್ಕೊಂಡು ಪರಾರಿಯಾಗಿದೆ ಒಂದು ಗ್ಯಾಂಗ್. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಹಲ್ಲೆ ಪ್ರಕರಣಗಳು, ರೌಡಿಸಂ ಪ್ರಕರಣಗಳು. ಲೇಟೆಸ್ಟ್ ವಿಜಯಪುರದಲ್ಲಿ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ. ಅವರು ರಜಕ್ಕೆ ಹೋಗಿದ್ರು, ಸಂಕ್ರಾಂತಿಗೆ ರಜೆ ಮುಗಿಸ್ಕೊಂಡು ಬೇಗ ಬರಲಿಲ್ಲ, ಸಮಯಕ್ಕೆ ಬರಲಿಲ್ಲ ಅಂತ ಹಿಡ್ಕೊಂಡು ಬಾರಿಸಿದ್ದಾರೆ, ಹೊಡೆದಿದ್ದಾರೆ, ಸಾಯಂಗ್ ಹೊಡೆದಿದ್ದಾರೆ, ಸತ್ತಿಲ್ಲ ಅಷ್ಟೇ. ಅಂತಹ ಪ್ರಕರಣಗಳು, ಸಣ್ಣ ಪುಟ್ಟ ರೌಡಿ ಪ್ರಕರಣಗಳು ದಿನ ಬೆಳಗಾದ್ರೆ ಸುದ್ದಿ ಆಗ್ತಾನೆ ಇದಾವೆ. ಸೊ ಏನಪ್ಪ ಆಗ್ತಿದೆ ಕರ್ನಾಟಕದಲ್ಲಿ? ಇಷ್ಟೆಲ್ಲ ಆಗ್ತಿದೆಯಲ್ಲ, ಸರ್ಕಾರ ಏನು ಮಾಡ್ತಿದೆ ಅಂತ ಒಂದ್ಸಲ ನಾವು ಇಣುಕು ನೋಡಿದ್ರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿ, ಮಂತ್ರಿಗಳು, ಡಿಸ್ಟ್ರಿಕ್ಟ್ ಇನ್ಚಾರ್ಜು ಎಲ್ಲರೂ ಸಹ ಬ್ಯುಸಿಯಾಗೇ ಇದ್ದಾರೆ. ಅವ್ರೇನು ಸುಮ್ಮನೆ ಅಲ್ಲ ಪಾಪ, ತುಂಬ ಬ್ಯುಸಿ ಇದ್ದಾರೆ. ಎಷ್ಟು ಬ್ಯುಸಿ ಇದ್ದಾರೆ ಅಂದರೆ ಅವ್ರು ಕೆರ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ಒಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ಮಾಡಬೇಕು. ಆ ಡಿನ್ನರ್ ಪಾಲಿಟಿಕ್ಸ್ ಮಾಡೋದನ್ನ ತಡೆದ್ರೆ ಹೈಕಮಾಂಡು ಟೂರ್ ಪಾಲಿಟಿಕ್ಸ್ ಮಾಡಬೇಕು. ಅದನ್ನ ತಡೆದ್ರೆ ಗುಂಪುಗಾರಿಕೆ ಮಾಡಬೇಕು. ಎಲ್ಲ ಯಾಕೆ? ಕುರ್ಚಿ, CM ಕುರ್ಚಿ ನನಗೆ ಬೇಕು, ನಡುವೆ ಇನ್ನೊಬ್ಬರು ನನಗೆ ಬೇಕು. ಸಿದ್ದರಾಮಯ್ಯ, DK ಶಿವಕುಮಾರ್, ಮಧ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು. ಅದೊಂದು ಕಡೆ. ಇನ್ನೊಂದು ಕಡೆ ಹೇಗಾದರೂ ಮಾಡಿ KPCC ಅಧ್ಯಕ್ಷರನ್ನ ಬದಲಾಯಿಸಬೇಕು. DK ಶಿವಕುಮಾರ್ ಅವರ ಬಲನ ಕಡಿಮೆ ಮಾಡಬೇಕು, ಕುಗ್ಗಿಸ್ಬೇಕು. ಆ ಮೂಲಕ ಸಿದ್ದರಾಮಯ್ಯನವರಿಗೆ 5 ವರ್ಷ ಆಡಳಿತ ನಡೆಸ್ಕೊಂಡು ಹೋಗೋಕೆ ಮುಖ್ಯಮಂತ್ರಿಯಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತಲೋ, ಅಥವಾ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಪರಿಸ್ಥಿತಿ ಬಂದರೆ DKಶಿ ಬದಲಿಗೆ ಬೇರೆ ನಾವ್ಯಾರಾದ್ರೂ ಒಬ್ಬರು ಮುಖ್ಯಮಂತ್ರಿ ಆಗುವಂತ ವಾತಾವರಣವನ್ನು ನಿರ್ಮಿಸ್ಕೊಳ್ಬೇಕು. ಅದಕ್ಕೆ DK ಶಿವಕುಮಾರ್ ಅವರನ್ನ ವೀಕ್ ಮಾಡಬೇಕು ಅಂತ. ಈ ಕಡೆ DK ಶಿವಕುಮಾರ್ ಓಪನ್ ಆಗಿ ಹೇಳೋದು, ನಾನು ಯಾರನ್ನು ಏನು ತಡೆಯಲ್ಲ, ಏನೇನು ಮಾಡ್ತಿದಾರೋ ಮಾಡಲಿ, ಹೈಕಮಾಂಡ್ ಏನು ಹೇಳಿದ್ದು ಅದ್ರ ಪ್ರಕಾರ ನಡ್ಕೊಳ್ತೀವಿ ನಾವು ಅಂತ. ಆದರೆ ಒಳಗೊಳಗೆ ಹೈಕಮಾಂಡ್ಗೆ ಏನು ಹೇಳಬೇಕು ಅದನ್ನು ಹೇಳ್ತಾರೆ, ಏನು ನಿಲ್ಲಿಸ್ಬೇಕು ಅದನ್ನು ನಿಲ್ಲಿಸ್ತಾರೆ, ಎಲ್ಲಿ ಯಾರಿಗೆ ಹೇಗೆ ಹೇಳಬೇಕು ಅದನ್ನು ಹೇಳ್ತಾರೆ. ಆ ಎಲ್ಲವನ್ನು ಸಹ ಕಂಟ್ರೋಲ್ ಮಾಡುವಂತಹ, ನೋಡಿಕೊಂಡು ಅದನ್ನು ಫಾಲೋ ಅಪ್ ಮಾಡುವಂತಹ, ಅದಕ್ಕೆ ಬೇಕಾದಂತಹ ಎಲ್ಲ ಕೌಂಟರ್ಗಳನ್ನು ಕೊಡೋದ್ರಲ್ಲಿ DK ಶಿವಕುಮಾರ್ ಅವರು ಬಿಸಿ ಇದ್ದಾರೆ. ಈ ಕಡೆ ಪರಮೇಶ್ವರ್ ಅವರು ನಿಮಗೆ ಗೊತ್ತೇ ಇದೆ, ಅವರು ಒಂದು ಕಡೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ, ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಆಗಕ್ಕಾಗ್ಲಿಲ್ವೇ ಅನ್ನುವಂತಹ ದುಃಖ. ಇದರ ನಡುವೆ ಡಿನ್ನರ್ ಪಾಲಿಟಿಕ್ಸ್ ಅದು ಇದು ಮಾಡೋದ್ರಲ್ಲಿ ಬಿಸಿ ಇದ್ರು. ಈ ಗ್ಯಾಪಲ್ಲಿ ಕಾನೂನು ಸುವ್ಯವಸ್ಥೆ ಕೈ ಕೊಡ್ತು. ಪೊಲೀಸರಿಗೆ ಕೇಳೋರಿಲ್ಲ, ಹೇಳೋರಿಲ್ಲ, ಅವ್ರ ಪಾಡ್ಗವ್ರು ಅವ್ರೇನೋ ಒಂದು ಅವ್ರದ್ದೇ ಆದಂಥ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪೊಲೀಸರು. ಆ ಸಿಸ್ಟಮ್ ನೋಡಿ ದರೋಡೆಕೋರರು, ರೌಡಿಗಳು, ಗುಂಡಗಿರಿ ಮಾಡೋರಿಗೆ ಭಯ ಇಲ್ದಿರ ಹೋಗ್ಬಿಟ್ಟಿದೆ.
ಹಾಗಾಗಿ ದಿನಕ್ಕೊಂದು ಬ್ಯಾಂಕ್ಗೆ ದರೋಡೆ ಕೈ ಹಾಕ್ತಾರೆ. ದಿನಕ್ಕೊಂದು ಬ್ಯಾಂಕ್, ನ್ಯಾಷನಲ್ ಬ್ಯಾಂಕಿಂದ ಹಿಡಿದು ಲೋಕಲ್ ಬ್ಯಾಂಕ್ವರೆಗೆ ಒಂದು ಬ್ಯಾಂಕನ್ನು ಬಿಡ್ತಾ ಇಲ್ಲ, ಅವರು ಕೈಗೂ ಸಿಗ್ತಾ ಇಲ್ಲ, ಏನೇನೋ ನಡೆಸ್ತಾ ಇದ್ದಾರೆ. ಈ ಕಡೆ ಗೂಂಡಾಗಿರಿ, ರೌಡಿಸಮು, ಈ ಥರ ಕಾರ್ಮಿಕರ ಮೇಲೆ ಹಲ್ಲೆ, ದಲಿತರ ಮೇಲೆ ಹಲ್ಲೆ. ಅದು ಇನ್ನು ಇದೆಲ್ಲದರ ಬಗ್ಗೆ ಧ್ವನಿಯಾಗಿ ಗಟ್ಟಿಯಾಗಿ ನಿಂತ್ಕೊಂಡು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗ್ತಿದೆ ಅಂತ ಪ್ರಶ್ನೆ ಮಾಡಬೇಕಾದಂತಹ ವಿಪಕ್ಷ, ಅದು ಮನೆಯೊಂದು 300 ಬಾಗಿಲಾಗಿದೆ. ಅದು ಅವ್ರದ್ದು ದಿನ ಬೆಳಗಾದ್ರೆ ಅವ್ರದ್ದು ಲೆಕ್ಕಾಚಾರದಲ್ಲಿ ಕಿತ್ತಾಟ, ಆಂತರಿಕ ಕಿತ್ತಾಟ. ವಿಜಯೇಂದ್ರ ಸರಿ ಇಲ್ಲ, ನಾಲಾಯಕ್ ರಾಜ್ಯಾಧ್ಯಕ್ಷ, ವಿಜಯೇಂದ್ರನ ಕಿತ್ತು ಬಿಸಾಕಬೇಕು, ವಿಜಯೇಂದ್ರ ಭ್ರಷ್ಟ ಅಂತ ಯತ್ನಾಳ್ ಅಂಡ್ ಗ್ಯಾಂಗ್. ಈ ಕಡೆ ವಿಜಯೇಂದ್ರನೇ ದೇವರು, ಯಡಿಯೂರಪ್ಪನವರು ಕೊಟ್ಟಂತಹ ವರ ಅದು ಅಂತ ಈ ಕಡೆ ಒಂದು ಗ್ಯಾಂಗ್. ಆ ಗುಂಪುಗಾರಿಕೆ ನಡುವೆ, ಆ ಒಳಜಗಳದ ನಡುವೆನೆ ತಮ್ಮ ಅಸ್ತಿತ್ವನ ಕಾಪಾಡಿಕೊಳ್ಳೋದಕ್ಕೆ ಒಂದು ಕಡೆ ಗುಂಪುಗಾರಿಕೆ, ಒಳಜಗಳ ಡೈಲಾಗುಗಳ ಜೊತೆಯಲ್ಲಿ ಬಿಜೆಪಿಯ ನಾರ್ಮಲ್ ವಿಷ ಕಾರುವಂತಹ ಕೆಲಸ. ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಅದರಲ್ಲೂ ಸಹ ಬಿಸಿ ಅವರು ಪಾಪ ಒಂದು ಕಡೆ ಒಳಜಗಳದಲ್ಲಿ ಪಾಲ್ಗೊಳ್ಳಬೇಕು, ಇನ್ನೊಂದು ಕಡೆ ವಿಷ ಕಕ್ಕೋ ಕೆಲಸನೂ ಮಾಡಬೇಕು, ತಂದಿಡಬೇಕು, ಹಿಂದೂ ಮುಸ್ಲಿಂಗಳಿಗೆ ತಂದಿಡಬೇಕು, ಆ ಮೂಲಕ ತಮ್ಮ ಅಸ್ತಿತ್ವನ ಉಳಿಸ್ಕೊಳ್ಬೇಕು. ಸೊ ಹಾಗಾಗಿ ಬಿಜೆಪಿ ವಿಪಕ್ಷಕ್ಕೆ ಟೈಮೇ ಇಲ್ಲ. ಆಡಳಿತ ಪಕ್ಷನ ಕೌಂಟರ್ ಮಾಡೋಕ್ಕೆ ಅಥವಾ ಪ್ರಶ್ನೆ ಮಾಡೋಕ್ಕೆ ಅಥವಾ ಅವರಿಗೆ ಸಲಹೆ ಕೊಡೋದಕ್ಕೆ ಯಾವುದಕ್ಕೂ ಸಮಯ ಇಲ್ಲ ವಿಪಕ್ಷಕ್ಕೆ, ಬಿಜೆಪಿಗೆ. ಎವ್ರಿಬಡಿ ಇಸ್ ಬಿಸಿ, ಅವರೆಲ್ಲರ ಬಿಸಿಯಲ್ಲಿ ಈ ಕಡೆ ಆಡಳಿತ ಪಕ್ಷ ತಮ್ಮದೇ ಬಿಸಿಯಲ್ಲಿ. ರಾಜ್ಯದ ಜನತೆ ಮಾತ್ರ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಬ್ಯಾಂಕಲ್ಲಿ ನಾವು ಏನಿಟ್ಟಿದ್ದೀವೋ ಅದು ಇರುತ್ತೋ ಇರಲ್ವೋ ಅನ್ನುವಂತಹ ಪರಿಸ್ಥಿತಿ ಒಂದು ಕಡೆ. ಇನ್ನೊಂದು ಕಡೆ ಈ ಗೂಂಡಾಗಿರಿ ಪ್ರಕರಣಗಳು, ಅವು ಇವು ಹಲ್ಲೆಗಳೆಲ್ಲ ನೋಡಿದಾಗ ಹೊರಗಡೆ ಹೋಗೋದಕ್ಕೂ ಭಯ ಆಗುವಂತಹ ಒಂದು ಪರಿಸ್ಥಿತಿ. ಒಟ್ಟಾರೆಯಾಗಿ ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ ಇಂತಹ ರಾಜ್ಯಗಳಲ್ಲಿ ಕೇಳಿ ಬರ್ತಾ ಇದ್ದಂತಹ ಪ್ರಕರಣಗಳ ರೀತಿಯಲ್ಲಿ ಕರ್ನಾಟಕದಲ್ಲಿಯೂ ಸಹ ಪ್ರಕರಣಗಳು ಬರೋದಕ್ಕೆ ಶುರುವಾಯಿತು, ನಾರ್ಮಲ್ ಆಗೋಯ್ತು. ಮೊದಲೇ ನಮಗೆ ಕುಖ್ಯಾತಿ, ದಕ್ಷಿಣ ಭಾರತದಲ್ಲಿ ಕೋಮುವಾದದ ಕೇಂದ್ರ ಬಿಂದು ಆಗಿದ್ದೀವಿ ನಾವು ಅಂತ, ಸೆಂಟರ್ ಪಾಯಿಂಟ್, ಎಪಿ ಸೆಂಟರ್ ಆಗ್ಬಿಟ್ಟಿದ್ದೀವಿ ನಾವು ಈಗ ಕೋಮುವಾದದಲ್ಲಿ. ಬಿಹಾರ, ಉತ್ತರ ಪ್ರದೇಶ, ಅದರಲ್ಲೂ ಉತ್ತರ ಪ್ರದೇಶದ ಕೋಮುವಾದಕ್ಕೆ ಈಕ್ವಲ್ ಆಗಿ ನಾವು ನಡೆಸಬಲ್ಲವಿ ಕೋಮುವಾದವನ್ನ, ಕೋಮು ಧ್ರುವೀಕರಣವನ್ನ ಅಂತ ಕರಾವಳಿಯಲ್ಲಿ ತೋರಿಸಲಾಗ್ತಿದೆ. ಅದನ್ನು ಇಡೀ ರಾಜ್ಯಕ್ಕೆ ಹಬ್ಬಿಸ್ಬೇಕು ಅನ್ನೋ ಪ್ರಯತ್ನವನ್ನ ಸಂಘ ಪರಿವಾರ, ಒಂದಷ್ಟು ಹಿಂದುತ್ವದ ಹೆಸರಿನ ಪಡೆಗಳು, ಬಿಜೆಪಿ ಹಗಲಿರುಳು ದುಡಿತಾ ಇದೆ. ಅದರ ಜೊತೆಗೆ ಈ ದರೋಡೆ, ಗೂಂಡಾಗಿರಿ ಇದೆಲ್ಲ ಸೇರ್ಕೊಂಡೋದ್ರಿಂದ ಆ ರಾಜ್ಯಗಳಲ್ಲಿ ಏನು ಕೇಳ್ತಾ ಇದ್ದೀವಿ, ಬಿಮಾರು ರಾಜ್ಯಗಳು ಅಂತ ಬೇರೆ ನಾವು ಕರಿತೀವಿ ಇಲ್ಲಿ ನಿಂತ್ಕೊಂಡು, ಅಂತಹ ಪರಿಸ್ಥಿತಿಗೆ ನಾವು ಜಾರ್ತಾ ಇದ್ದೀವಿ ನಿಧಾನಕ್ಕೆ. ಬಟ್ ಹೇಳೋರಿಲ್ಲ ಇಲ್ಲಿ ಅಂತಹ ಪರಿಸ್ಥಿತಿ ಇವತ್ತಿದೆ. ಬಟ್ ನಮ್ಮ ಗೃಹ ಮಂತ್ರಿಗಳು ಮಾತ್ರ ಅಲ್ಲ, ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಮಂತ್ರಿ ಪರಮೇಶ್ವರ್ ಇಬ್ಬರು ಹೇಳ್ತಾ ಇರೋದು ಮೋದಿ ಸ್ಟೈಲಲ್ಲಿ, ಸಬ್ ಚಂಗಾಸಿ, ಏನು ಸಮಸ್ಯೆ ಇಲ್ಲ ರಾಜ್ಯದಲ್ಲಿ, ಸುಭಿಕ್ಷವಾಗಿದೆ, ಎಲ್ಲ ನಾರ್ಮಲ್ ಆಗಿದೆ, ಏನು ಭಯಪಡಬೇಕಾಗಿಲ್ಲ, ಯಾರು ಯೋಚನೆ ಮಾಡಬೇಕಾಗಿಲ್ಲ. ಪ್ರಶ್ನೆ ಕೇಳಿದ್ರೆ ನೀವು ದ್ರೋಹಿಗಳು. ಯಾರಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ ಅವ್ರ ಮೇಲೆ ರೇಗಾಡ್ಬಿಡೋದು, ಪತ್ರಕರ್ತರಾಗಿರ್ಲಿ ಯಾರೇ ಆಗಿರ್ಲಿ. ಆ ಮಟ್ಟಕ್ಕೆ ನಾವಿವತ್ತು ಕರ್ನಾಟಕವನ್ನ ತಗೊಂಡೋಗಿಟ್ಟಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಟು ಮಿಸ್ಟರ್ ಸಿದ್ದರಾಮಯ್ಯ ಅಂಡ್ ಕರ್ನಾಟಕ ಕಾಂಗ್ರೆಸ್. ಇದನ್ನ ಇಲ್ಲಿಗೆ ತಡೀತಾರ ಅಥವಾ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗಿ ಆ ರಾಜ್ಯಗಳ ಸರಿಸಮಾನಕ್ಕೆ ಹೋಗುವ ಮಟ್ಟಕ್ಕೆ ಹೋಗಿ ಅದಕ್ಕೆ ಸ್ಪರ್ಧೆ ಕೊಡುವ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ತಾರ ಅನ್ನೋದು ಮಾತ್ರ ಈಗ ಉಳಿದಿರೋ ಪ್ರಶ್ನೆ. ಇದನ್ನು ನಾರ್ಮಲೈಸ್ ಮಾಡ್ತಾರ ಅಂತ ನೋಡೋದಾದ್ರೆ ಈ ಒಳಜಗಳ ಕುರ್ಚಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅಂತಹದಕ್ಕೆ ಸದ್ಯಕ್ಕಂತೂ ಅವ್ರಿಗೆ ಸಮಯ ಇಲ್ಲ ಅನ್ನೋದು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.